ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಮನೆಯಲ್ಲೇ ಸುಲಭವಾಗಿ ಕಡಿಮೆ ಖರ್ಚಲ್ಲಿ ನಾವು ಈ ಕೇಕ್ ನ ಮಾಡ್ಕೋಬಹುದು. ಬೇಕರಿನಲ್ಲಿ ನಾವು ಸ್ಪಾಂಜ್ ಕೇಕ್ ತರ್ತೀವಲ್ಲ, ಅಷ್ಟೇ ಸಾಫ್ಟ್ ಆಗಿ ಬರುತ್ತೆ. ಓವನ್ ಇಲ್ಲದೆ ಇದ್ರೂ ಸಹ ನಾವು ಈ ರೀತಿ ಸಾಫ್ಟ್ ಕೇಕ್ ನ ಮಾಡ್ಕೋಬಹುದು. ಸ್ಪಾಂಜ್ ಕೇಕ್ ನ ಮಾಡೋದಕ್ಕೆ ಮೊದಲು ನಾನು ಒಂದು ಬೌಲ್ ತಗೊಂಡು ಸ್ಟ್ರೈನರ್ ತಗೊಂಡಿದ್ದೀನಿ. ಸ್ಟ್ರೈನರ್ ಒಳಗಡೆ ನಾನು ಇಲ್ಲಿ 1.5 ಕಪ್ ಅಷ್ಟು ಮೈದಾ ಹಿಟ್ಟು ತಗೊಂಡು ಅದಕ್ಕೆ ನಾನು ಇಲ್ಲಿ 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಮತ್ತೆ 1/2 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ. ಮೊದಲಿಗೆ ಮೈದಾ ಹಿಟ್ಟು ಸೋಡಾನ ಜರಡಿ ಇಟ್ಕೋಬೇಕು. ಜರಡಿ ಇಟ್ಕೊಂಡಾದ್ಮೇಲೆ ಅದೇ ಜರಡಿಗೆ ನಾನಿಲ್ಲಿ 1/4 ಕಪ್ ಅಷ್ಟು ನಾನಿಲ್ಲಿ ಕೋಕೋ ಪೌಡರ್ ತಗೊಂಡಿದ್ದೀನಿ, ಚಾಕ್ಲೇಟ್ ಪೌಡರ್. ಅಥವಾ ನಾವು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ನ ತಗೊಂಡು ಅದನ್ನ ಸ್ಟೈನ್ ಮಾಡ್ಕೊಂಡು ಡ್ರೈ ಇಂಗ್ರೀಡಿಯೆಂಟ್ಸ್ ನ ಸೈಡ್ ಇಟ್ಕೊಂಡು ಇನ್ನೊಂದು ಬೌಲ್ ತಗೊಂಡು ನಾನು ಯಾವ ಬೌಲಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಲ್ಲ ಅದೇ ಬೌಲಲ್ಲಿ ಅಳತೆ ಮಾಡ್ಕೋತಾ ಇದ್ದೀನಿ. ಆ ಬೌಲಲ್ಲಿ ನಾನಿಲ್ಲಿ ಒಂದು 1/2 ಕಪ್ ಅಷ್ಟು ಮೊಸರು ತಗೊಂಡಿದ್ದೀನಿ, 1/2 ಕಪ್ ಅಡುಗೆ ಎಣ್ಣೆ ತಗೊಂಡಿದ್ದೀನಿ. ನಾವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀವೋ ಆ ಎಣ್ಣೆ ತಗೊಂಡ್ರೆ ಸಾಕು. 1/2 ಕಪ್ ಅಷ್ಟು ಎಣ್ಣೆ ಹಾಕೊಂಡಾದ್ಮೇಲೆ ನಾನು ಇಲ್ಲಿ ಒಂದು 3/4 ಕಪ್ ಅಷ್ಟು ಶುಗರ್ ತಗೊಂಡಿದ್ದೀನಿ. ನಾನು ಶುಗರ್ನ ಪೌಡರ್ ಮಾಡ್ಕೊಂಡಿಲ್ಲ, ಹಾಗೆ ಹಾಕೋತಾ ಇದ್ದೀನಿ. ನಾವು ಶುಗರ್ನ ಪೌಡರು ಸಹ ಮಾಡಿಕೊಂಡು ಹಾಕೋಬಹುದು. ಮೊಸರು, ಎಣ್ಣೆ, ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಅದು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ 5 ನಿಮಿಷ ಬೀಟ್ ಮಾಡ್ಕೋಬೇಕು. ಅದರಲ್ಲಿರೋ ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು. ಕರಗಿ ಕ್ರೀಮಿ ಟೆಕ್ಸ್ಚರ್ ಬಂದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮೈದಾ ಹಿಟ್ಟು ಮಿಕ್ಸ್ಚರ್ನ ನಾನು ಇಲ್ಲಿ 2 ಭಾಗವಾಗಿ ಅರ್ಧ ಹಾಕೋತಾ ಇದ್ದೀನಿ. ಫಸ್ಟ್ ಅರ್ಧ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಲಂಪ್ಸ್ ಏನು ಇಲ್ಲದೆ ಇರೋ ಹಾಗೆ ಮಿಕ್ಕಿರೋ ಮೈದಾ ಹಿಟ್ಟನ್ನ ಇನ್ನೊಂದ್ಸರಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಇಲ್ಲಿ 1/2 ಕಪ್ ಅಷ್ಟು ಹಾಲು ಹಾಕೋತಾ ಇದ್ದೀನಿ. ಈ ಕೇಕ್ಗೆ ನಾನು ಯಾವುದೇ ರೀತಿ ಬೆಣ್ಣೆ ಬಳಸಿಲ್ಲ ಮತ್ತೆ ಮೊಟ್ಟೆನೂ ಸಹ ಬಳಸಿಲ್ಲ. ಮೊಟ್ಟೆ ತಿನ್ನಲ್ಲ ಅನ್ನೋರು ಈ ರೀತಿ ನಾವು ಕೇಕನ್ನ ಮಾಡ್ಕೋಬಹುದು. 1/2 ಕಪ್ ಹಾಲನ್ನ ತಗೊಂಡಿರೋದ್ರಲ್ಲಿ ನಾನು ಅರ್ಧ ಹಾಲನ್ನ ಹಾಕಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಕಿರೋ ಅರ್ಧ ಹಾಲನ್ನ ಇನ್ನೊಂದ್ಸರಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಕೇಕ್ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನಾವು ಮೊದಲೇ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಪಾತ್ರೆ, ಅಗಲವಾದ ಪಾತ್ರೆ ಇಟ್ಟು ಆ ಪಾತ್ರೆನ ಒಂದು 5 ನಿಮಿಷ ಪ್ರೀ ಹೀಟ್ ಮಾಡಬೇಕು. ಕೇಕ್ ಬ್ಯಾಟರು ರೆಡಿ ಆಗಿದೆ. ಈಗ ಕೇಕ್ ಬ್ಯಾಟರ್ಗೆ ನಾನಿಲ್ಲಿ ಒಂದು 1/2 ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಕೋಕೋ ಪೌಡರ್ ಬಳಸಿ ಚಾಕ್ಲೇಟ್ ಕೇಕ್ ಮಾಡ್ಕೊಂಡಿದೀವಿ. ಚಾಕ್ಲೇಟ್ ಕೇಕ್ ಬೇಡ ಅಂದ್ರೆ ಕೋಕೋ ಪೌಡರ್ನ ಹಾಕೊಂಡಿದ್ರೆ ನಾವು ಹಾಗೆ ವೆನಿಲಾ ಸ್ಪಾಂಜ್ ಕೇಕನ್ನು ಮಾಡ್ಕೋಬಹುದು. ಕೇಕ್ ಬ್ಯಾಟರ್ ರೆಡಿ ಆಯಿತು. ಕೇಕ್ ಬ್ಯಾಟರ್ ರೆಡಿ ಆದಮೇಲೆ ಕೇಕ್ ಟಿನ್ ತಗೊಂಡು ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ತಗೊಂಡು ಕೋಟಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಹಿಟ್ಟಿರೋದನ್ನ ನಾವು ತೆಗೆದು ಬಿಡಬೇಕು. ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ನ ಕೇಕ್ ಟಿನ್ ಒಳಗಡೆ ಹಾಕೋಬಹುದು. ನಾನಿಲ್ಲಿ ಬಟರ್ ಪೇಪರ್ ಇಲ್ಲದೆ ಇರೋ ಕಾರಣ ಆಯಿಲ್ ಸ್ಪ್ರೆಡ್ ಮಾಡಿ ಈ ರೀತಿ ಮೈದಾ ಹಿಟ್ಟಿಂದ ಕೋಟಿಂಗ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೇಕ್ ಟಿನ್ಗೆ ಅಂಟ್ಕೊಳ್ಳಲ್ಲ. ನೀಟಾಗಿ ನಾವು ರಿಮೂವ್ ಮಾಡ್ಬೇಕಾದ್ರೆ ಈಸಿಯಾಗಿ ಬರುತ್ತೆ. ಈಗ ಕೇಕ್ ಬ್ಯಾಟರ್ ರೆಡಿ ಆಗಿದೆಯಲ್ಲ, ಅದನ್ನ ಕೇಕ್ ಟಿನ್ ಒಳಗಡೆ ಹಾಕೋತಾ ಇದ್ದೀನಿ. ಕೇಕ್ದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು, ಆಗ ಕೇಕ್ ತುಂಬಾ ಚೆನ್ನಾಗುತ್ತೆ. ಬ್ಯಾಟರ್ನ ಟಿನ್ ಒಳಗಡೆ ಹಾಕೊಂಡಾದ್ಮೇಲೆ ನಾವು ಒಂದೆರಡು ಸರಿ ಟ್ಯಾಪ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಅದನ್ನ ಒಂದು 5 ರಿಂದ 10 ನಿಮಿಷ ನಾನು ಇಲ್ಲಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪ್ರೀ ಹೀಟ್ ಮಾಡ್ಕೋಬೇಕು. ಮಾಡ್ಕೊಂಡಿರೋ ಪಾತ್ರೆನಲ್ಲಿ ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ. ಕೆಳಗಡೆಗೆ ನಾವು ಉಪ್ಪು ಅಥವಾ ಮರಳು ಹಾಕೋಬಹುದು, ಇದು ಆಪ್ಷನಲ್. ಉಪ್ಪು ಮರಳು ಹಾಕದೇ ಇರೋನು ಸಹ ಪಾತ್ರೆನಲ್ಲೇ ಹಾಗೇನೆ ನಾವು ಪಾತ್ರೆನ ಬಿಸಿ ಮಾಡಿನೂ ಸಹ ಕೇಕನ್ನ ಮಾಡ್ಕೋಬಹುದು. ಈಗ ನೋಡಿ, ಉಪ್ಪು ಸ್ವಲ್ಪ ಬಿಸಿ ಆದ್ಮೇಲೆ ನಾನಿಲ್ಲಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಕೇಕ್ ಟಿನ್ ಅನ್ನ ಇಟ್ಟು ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಸ್ವಲ್ಪ ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಕೇಕ್ ಬ್ಯಾಟರ್ ಮೇಲೆ ಹಾಕೋತಾ ಇದ್ದೀನಿ. ನಾವು ಬೇಕು ಅಂದ್ರೆ ಸ್ಟಾರ್ಟಿಂಗ್ ಕೇಕ್ ಬ್ಯಾಟರ್ ಮಿಕ್ಸ್ ಮಾಡ್ಕೋತೀವಲ್ಲ, ಆವಾಗಲೇ ಮಿಕ್ಸ್ ಮಾಡಿನೂ ಸಹ ಹಾಕೋಬಹುದು. ಮನೇಲಿ ಇರೋ ಡ್ರೈ ಫ್ರೂಟ್ಸ್ ಅನ್ನೇ ಹಾಕೋಬಹುದು. ಇಲ್ಲ ಅಂದ್ರೆ ನಾವು ಟೂಟಿ ಫ್ರೂಟಿ ಇದ್ರೆ ಟೂಟಿ ಫ್ರೂಟಿನೂ ಸಹ ಹಾಕಿ ಮಿಕ್ಸ್ ಮಾಡಿ ನಾವು ಕೇಕ್ ನ ಮಾಡ್ಕೋಬಹುದು. ಓವನ್ ಅಲ್ಲಿ ಮಾಡ್ಕೊಳೋ ಹಾಗಿದ್ರೆ ಓವನ್ ಅಲ್ಲಿ ಮೊದಲೇ ಪ್ರೀ ಹೀಟ್ ಮಾಡ್ಕೊಂಡು 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 40 ರಿಂದ 45 ನಿಮಿಷ ಕೇಕ್ ಅನ್ನ ಬೇಕ್ ಮಾಡ್ಕೋಬೇಕಾಗುತ್ತೆ. ನಾವು ಪಾತ್ರೆನಲ್ಲೂ ಅಷ್ಟೇ 40 ರಿಂದ 45 ನಿಮಿಷದವರೆಗೂ ಈ ರೀತಿ ಕೇಕ್ ನ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. 45 ನಿಮಿಷ ಆದ್ಮೇಲೆ ನಾನು ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆಯಾ ಅಂತ. ಈ ರೀತಿ ಒಂದು ಟೂತ್ ಪಿಕ್ ಅಥವಾ ಚಾಕುನ ತಗೊಂಡು ಈ ರೀತಿ ಪಿಯರ್ಸ್ ಮಾಡಿದಾಗ ಅದೊಂಚೂರು ಅಂಟ್ಕೊಂಡಿಲ್ಲ ಅಂದ್ರೆ ಕೇಕು ಬೆಂದಿದೆ ಅಂತ. ಸ್ಟವ್ ಆಫ್ ಮಾಡ್ಕೊಂಡು ಕೇಕು ತಣ್ಣಕ್ಕಾಗಲಿ ಅಂತ ನಾನೊಂದು 20 ನಿಮಿಷ ಹಾಗೆ ಇಟ್ಟಿದ್ದೆ. ತಣ್ಣಕ್ಕಾದ್ಮೇಲೆ ನಾವು ಕೇಕ್ ಟಿನ್ನಿಂದ ರಿಮೂವ್ ಮಾಡ್ಕೋಬಹುದು. ಈಗ ಚಾಕ್ಲೇಟ್ ಕೇಕು ರೆಡಿ ಆಗಿದೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಸಾಫ್ಟ್ ಆಗಿದೆ. ಈ ರೀತಿ ನಾವು ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಈಸಿಯಾಗಿ ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಕೇಕನ್ನು ರೆಡಿ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಕೇಕು. ಥ್ಯಾಂಕ್ ಯು.